ಅದೇನ್ ಪಾರ್ಟಿ ಕೊಡ್ತಾಳಂತೆ ಬಾನು ಈ ಜಯಮ್ಮ? ಹಾ, ಎಲ್ಲ ಸಿಕ್ತೇನೆ ಅವಳು, ದುಡ್ಡು ಹೊಲ ಎಲ್ಲನ ಕೊಟ್ಲಾಳು ಊರ್ಮಿಳ ಸುಮ್ಮನೆ. ಹೌದು ಗುಂಡನಕ್ಕ, ಅದಕ್ಕೆ ಮತ್ತೆ ಇವತ್ತು ನಮ್ದಕ್ಕೆ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿರೋದು. ಗುಂಡನ ಹಕ್ಕ ಕೂಡ ಹೋಗಿ ಕರ್ಕೊಂಬಾ ಬಾನು, ನೀನು ನಾಳೆ ಬರ್ಬೇಕಾದೆ ಅಂತ ಜೈಂದ ಹಕ್ಕ ಹೇಳಿದ್ರು, ಅದಕ್ಕೆ ನಿಮ್ದಕ್ಕೆ ಕರ್ಕೊಂಬಂದಿದ್ದು. ಅಷ್ಟೇ ಅಲ್ಲ ಗುಂಡನ ಹಕ್ಕ, ನಮ್ದು ಹೇಳಿಲ್ವಾ ಬೇರೆ ತರ ಡ್ರೆಸ್ಗೆ ಹಾಕೊಂಡ್ ಬರ್ಬೇಕಂತೆ, ಚೂಡಿದಾರು ಇಲ್ಲಾಂದ್ರೆ ಏನಾದ್ರು ಮಿಡಿ ಮತ್ತೆ ಟಾಪ್ ಆತರ ಡ್ರೆಸ್ ಹಾಕೊಂಬರಿ ಅಂತ ಹೇಳಿದ್ರು ಜೈಂದ ಹಕ್ಕ. ನಿಮ್ದಕ್ಕೆ ಹೇಳಿದ್ರೆ ಕೇಳಲೇ ಇಲ್ಲ. ನಮ್ದಕ್ಕೆ ಯಾವ ಡ್ರೆಸ್ಗೆ ಬೇಡ ಏನು ಬೇಡ, ಸೀರೆಗೆ ಸಾಕು ಅಂತ ಹೇಳಿ ಬಂದ್ರಿ. ನಮ್ದಕ್ಕೆ ಕೂಡ ನಮ್ದು ಯಜಮಾನ್ರು ಬೇರೆ ಡ್ರೆಸ್ ಇಲ್ಲ ಚೂಡಿದಾರ್ ಏನಾದ್ರು ಹಾಕೋತೀನಿ ಅಂದ್ರೆ ಬೈತಾರೆ, ಅದಕ್ಕೆ ನಮ್ದು ಇದೇ ತರ ಡ್ರೆಸ್ ಅಲ್ಲೇ ಬಂದ್ಬಿಟ್ವಿ. ಸುಮ್ನಿರಿ, ನಮ್ಗೆಲ್ಲ ಅಂತ ಬಿಡ್ಸಲ್ಲಮ್ಮ. ಏನು ನಾವೇನೇನು ವಯಸ್ಸಿರೇನಿ? ವಯಸ್ಸಿರೋ ಹುಡುಗಿಯರಾದ್ರೆ ಹಾಕೊಂಡ್ರೆ ಹಾಕ್ಯಂತಾರೆ ಚೂಡಿದಾರ್ ಪಡಿದಾರ ಅಂತ ಅನ್ಬೋದು. ನಾನೇನು ಚೂಡಿದಾರ್ ಪಡಿದಾರ ಹಾಕೊಂಡ್ರಿ ಯಾರನ್ನ ನೋಗಲ್ವೇನಿ ನಮ್ಮೂರಾಗೆ? ಸುಮ್ಕುಕ್ಕ, ನನ್ಗೊಂಥರ ಆಗುತ್ತಮ್ಮ ಅಂತವೆಲ್ಲ ಹಾಕ್ಯಮಕ್ಕಿ ಅಂತ ಇಲ್ವೂ ಇಲ್ಲ ನನಗೆ ಹಾಕ್ಯಮಕ್ಕಿ. ಏನೋ ಜೈಂದ ಹಕ್ಕ ಆತರ ಹೇಳಿದ್ರು, ಎಲ್ರು ಹೊಸ ತರ ಡ್ರೆಸ್ ಮಾಡ್ಕೊಂಡ್ ಬನ್ನಿ ಅಂತ, ಅದಕ್ಕೆ ಹೇಳಿದೆ ಅಷ್ಟೇ. ಜೈಂದ ಹಕ್ಕ ಮನೇಲಿ ಇದಾರ, ಹೊರಟಿದಾರ, ನೋಡೋಣ ಬನ್ನಿ. ಇನ್ನು ಭಾಗ್ಯದ ಹಕ್ಕ ಲಕ್ಷ್ಮಿ ಹಕ್ಕ ಬಂದೇ ಇಲ್ಲ, ಇನ್ನು ಎಷ್ಟೊತ್ತು ರೆಡಿ ಆಗ್ತಾರೋ ಏನೋ ಅವರು. ಜಯಮ್ಮ ಆತೇನೆ ನಿಮ್ದು? ಬರ್ರಿ ಹೋಗೋಣ, ನಾನು ಬಂದಿದ್ದೀನಿ. ಇದ್ಯಾರೇ ಬನು? ಜಯಮ್ಮನ್ ಕರೆದ್ರೆ ಇದ್ಯಾವ್ದ ಹುಡುಗಿ ಬತ್ತೈತೆ? ಜಯಮ್ಮನ ಮಗಳೇನಮ್ಮ ಇವಳು? ಅಮ್ಮಣಿ ಯಾವಾಗ ಬಂದೆ? ಅಯ್ಯ ಗುಂಡನಕ್ಕ, ಅದು ಜಯಮ್ಮನ ಮಗಳು ಅಲ್ಲ, ಜಯಮ್ಮನೇ. ಆತರ ಚೂಡಿದಾರ್ ಹಾಕೊಂಡ್ ಬಂದಿದ್ದಾರೆ, ಅದಕ್ಕೆ ನಿಮ್ದಕ್ಕೆ ಗುರ್ತಿಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸರಿಯಾಗಿ ನೋಡಿ, ಜೈಂದ ಹಕ್ಕನೇ ಅದು. ಜಯಮ್ಮನ ಇವಳು? ಏನು ಹೇಳ್ತಾ ಇದೆಯಾ ಬಾನು? ಜಯಮ್ಮ ಏನಿದು ಹಿಂಗ್ ಕಾಣ್ತಾ ಇದ್ದಾಳೆ? ಕಣ್ಗುಂಡಕ್ಕಯ್ಯೋ, ನಾನೇನೆ ಜಯಮ್ಮ. ಅಯ್ಯಯ್ಯಪ್ಪ, ನಿನಗೇನು ಬತ್ತಿ ಒತ್ತು ಜಯಮ್ಮ? ಇದ್ಯಾಕೆ ಹುಡುಗಿಯರ್ ಹಾಕೊಂಡಂಗೆ ಚೂಡಿದಾರ್ ಹಾಕೊಂಡು ನಿಂತಿದ್ಯಾ? ಅಯ್ಯಯ್ಯಪ್ಪ, ನನ್ನ ಕಣ್ಣೆ ನನಗೆ ನಂಬಕ್ಕಾಗ್ತಿಲ್ವಲ್ಲೇ. ಅಯ್ಯೋ ಖುಷಿಗೆ ಕಣ್ಗುಂಡಕ್ಕಯ್ಯೋ, ಖುಷಿಗೆ. ಬಿಡು, ನಾವೇನು ದಿನ ಹಾಕ್ಯಮಲ್ಲ. ಇವತ್ತು ಒಂದ್ ದಿವಸ ನಿಮ್ಮನ್ನೆಲ್ಲರ್ನು ಹೊರ ಕರ್ಕೊಂಡು ಹೋಗ್ತಾ ಇದೀನಲ್ಲ ಊಟ ಕೊಡ್ಸಕ್ಕೆ, ಅದಕ್ಕೇನೆ ಎಲ್ಲರಿಗೂ ಬೇರೆ ಬೇರೆ ತರ ಡ್ರೆಸ್ ಹಾಕೊಂಬನ್ನಿ ಅಂತ ಹೇಳಿದ್ದೆ. ನಿನ್ಗೂ ಚೂಡಿದಾರ್ ಹಾಕೊಂಬರಕ್ಕೆ ಹೇಳೆ ಬಾನು ಅಂತ ಹೇಳಿದ್ದೆ. ಆ ಬಾನುಗೂ ಚೂಡಿದಾರನೋ ಇಲ್ಲಾಂದ್ರೆ ಮೀಡಿನೋ ಏನಾನ ಹಾಕೊಂಬಾರೆ ಅಂತ ಹೇಳಿದ್ದೆ. ಅವಳು ಹಂಗೆ ಬಂದವಳೆ. ನೀವಿಬ್ರು ಏನಮ್ಮ ಒಂದೀಟು ಪ್ಯಾಶನ್ನೇ ಗೊತ್ತಿಲ್ಲ ನಿಮ್ಮಿಬ್ರಿಗೂ. ಅಯ್ಯೋ, ಪ್ಯಾಶನು ಬೇಡ ಗೀಶನು ಬೇಡ ಕಣೆ ತಾಯಿ. ನಿಮ್ಗಂತೆ ಇನ್ನು ವಯಸ್ಸೈತೆ, ಹಾಕೊಂಡ್ರು ಯಾರು ಏನು ಅಂಬಲ್ಲ. ನಾನು ಅಲ್ಲೇನೆ ವಯಸ್ಸಾಗಿ ಮುದುಕಿ ಆಗಿದ್ದೀನಿ, ಮೊಮ್ಮಕ್ಕಳಾಗ್ಯವ್ರಿ. ಈ ವಯಸ್ಸಿನಾಗ ನಾನು ಚೂಡಿದಾರ್ ಪಾಡಿದಾರ ಅಂತ ಹೇಳಿ ಹಾಕೊಂಡ್ರೆ ಯಾರನ್ನ ತಿಕ್ಕ ಬಡ್ಕೊಂಡು ಹೋಗ್ತಾರಮ್ಮ. ಹೇಳತ್ತ ಹೇಳಿ ಹಂಗು ಬಾನು ಚೂಡಿದಾರ ಅಂತ ಹಾಕೊಂಬಾರ್ ಗುಂಡಕಯ್ಯ ಅಂತಾನ. ನಾನು ಏನು ಬೇಡ ಅಂತ ಇದೇ ಸೀರೆಗೆ ಬಂದೆ. ನನಗಂತೂ ಇಡ್ಸಲ್ಲಮ್ಮ ಅಂತವೆಲ್ಲ. ಸರಿ ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಹಾಕೊಂಬ್ಲಿಲ್ಲ ಅಂತಂದ್ರೆ ಲಸ್ಮಕ್ಕ ಭಾಗ್ಯಮ್ಮ ಹೆಂಗ್ ರೆಡಿ ಆಗ್ತಾರೋ ಏನ್ ಕತ್ಯ? ಬಾನು, ನೀನಾದ್ರೂ ಹಾಕೊಂಬರಕ್ ಆಗ್ತಿರ್ಲಿಲ್ವೇನೆ? ನೀನೇನು ಗುಂಡಜ್ಜಿ ಹಂಗೇನು ವಯಸ್ಸಾಗೈತೆ ನಿನ್ಗೇನು? ನೀನಿನ್ನ ಹುಡುಗಿಯಮ್ಮ ನಮ್ಮಂಗೆ. ಅಯ್ಯೋ ಜೈಂದಕ್ಕ, ನಮ್ದು ಏನಾದ್ರು ಚೂಡಿದಾರ ಮಿಡಿ ಆತರ ಎಲ್ಲಾದ್ರೂ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗ್ತೀನಿ ಅಂದ್ರೆ ನಮ್ದು ಯಜಮಾನ್ರು ಅಷ್ಟೇ ಕೋಲ್ ತಗೊಂಡು ಮನೆ ಬಿಟ್ಟು ಹೊಡೆದ್ ಬಿಡ್ತಾರೆ ಅಷ್ಟೇ. ಎಲ್ಲೂ ಪಾರ್ಟಿ ಗೀಟಿ ಅಂತ ಕಳಿಸ್ತಾನೆ ಇರ್ಲಿಲ್ಲ. ಆತರ ಏನಾದ್ರು ಡ್ರೆಸ್ ಮಾಡ್ಕೊಂಡಿದ್ರೆ ಅದಕ್ಕೆ ನಿಮ್ದು ಜೊತೆಲೆ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಹೌದಾ? ಹೋಗ್ಲಿ ಬಿಡು, ಏನು ಬೇಡ. ಆಮೇಲೆ ನಿನ್ ಗಂಡ ಮೊದ್ಲೇ ಸಿಟ್ ನಾನು. ಆಮೇಲೆ ಎಲ್ಗೂ ಹೋಗ್ಬೇಡ ಅಂತ ಹೇಳಿ ಮನೆಗೆ ಕುಂಡ್ರಿಸ್ಗಿನ್ಸ್ಯಾನು. ನಮಗ್ ಬೇಜಾರಾಗದ ನೀನ್ ಬರ್ಲಿಲ್ಲ ಅಂತಂದ್ರೆ. ನಿನ್ನಿಂದ ಪಾಪ ನನಗೂ ಸಹಾಯ ಆಗೈತೆ, ರಕ್ತ ಪಕ್ತ ಎಲ್ಲ ತಂದು ಕೊಟ್ಟಿದ್ದೆ, ನನ್ ಕಷ್ಟದಾಗೂ ನೀನ್ ಜೊತೆಯಾಗಿದ್ದೆ. ಮತ್ತೆ ಅದಕ್ಕೆ ಮತ್ತೀಗ ನಮ್ದು ಯಾವ್ದು ಡ್ರೆಸ್ ಹಾಕೊಂಬರ್ಲಿಲ್ಲ, ಏನು ಇಲ್ಲ. ಇದೇ ತರ ಸಾಕು ಅಂತೇಳಿ ಬೇರೆದು ಹಾಕೊಂಬಂದ್ವಿ ಅಷ್ಟೇ, ಬೇರೆ ಕಲರ್ದು. ನಾನು ಕರ್ಕೊಂಬರಕ್ಕೆ ಹೇಳಿದ್ಯಲ್ಲ ಜಯಮ್ಮ. ನಾನೇನು ನಿನ್ಗೇನು ಆಸ್ತಿ ಪಾಸ್ತಿ ದುಡ್ಡು ಪಡ್ಡು ಎಲ್ಲ ಬಿಡಿಸ್ಕೊಡಕ್ಕೆ ಏನು ಬಂದಿರ್ಲಿಲ್ಲಮ್ಮ ಸಹಾಯ ಮಾಡಕ್ಕೆ. ನಾನು ನಿನ್ ಯಾಕೆ ಹೇಳಿ ಕಳಿಸ್ತಿ? ಹೆಂಗ ನಮ್ಮೂರಿಗೆ ಹಿರೇ ಮನಸ್ತಿ, ನಮ್ಗೆಲ್ಲರಿಗೂ ಏನನ್ನ ತಪ್ಪಿಗೆ ಮಾಡಿದ್ರೆ ಬುದ್ಧಿ ಹೇಳ್ತೀಯ ಅಂತ ಹೇಳಿ ನಿನ್ನೂ ಕರ್ಕೊಂಬರಕ್ಕೆ ಹೇಳಿದೆ. ಪಾಪ ಬಿಡು, ನೀನೇನು ಬರ್ಲಿಲ್ಲ ಅಂತಂದ್ರೆ ನಿನ್ಗೇನು ಮಾಡೋಕ್ಕಾಗುತ್ತೆ? ವಯಸ್ಸಾಗೈತಿ. ರಾತ್ರಿ ಹೊತ್ನ ಪಾತ್ರಿ ಹೊತ್ನ ನೀನು ಬರೋಕ್ಕಾಗ್ತಿತ್ತಾ? ಆಗಲ್ಲ. ನೀನು ಜೊತೆಗಿರ್ಲಿ ಅಂತ ಹೇಳಿ ಉಲ್ಲಾಸ್ ಮಕ್ಕಳು ಹೇಳಿಳು, ಗುಂಡಜ್ಜಿನೂ ಕರಿಗೆ ಪಾರ್ಟಿ ಮಾಡಕ್ಕೆ ಅಂತಾನ. ಅದಕ್ಕೆ ಇವ್ರಿನ್ನ ಬರ್ಲಿಲ್ಲಮ್ಮ. ಭಾಗ್ಯಮ್ಮ ಲಸ್ಮಕ್ಕ ಹೆಂಗ್ ರೆಡಿ ಆಗಿ ಬರ್ತಾರೋ ಏನು? ಅಲ್ಲಿ ಜೈಂದ ಹಕ್ಕ ಬರ್ತಾ ಇದಾರೆ ನೋಡು. ಅಯ್ಯಯ್ಯೋ, ಯಾವ್ದೋ ಫಿಲಂ ಹೀರೋಯಿನ್ ತರ ಇದಾರೆ ಲಕ್ಷ್ಮಿಂದ ಹಕ್ಕ ಅಂತೂ. ಆ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ಅಲ್ಲಿ. ಕಣಿ ಬಾನು, ಅಯ್ಯೋ ಅಯ್ಯೋ, ಅದು ಲಸ್ಮಕ್ಕನ ಅಥವಾ ಲಸ್ಮಕ್ಕನ ಮಗಳ ಅಂತ ಅನಿಸ್ತೈತಲ್ಲಿ, ಹಂಗ ಇದ್ದಾಳಿ. ಏನ್ರೇ ಲಸ್ಮಕ್ಕ ಭಾಗ್ಯಮ್ಮ ಹಿಂಗ್ ರೆಡಿ ಆಗಿದ್ದೀರಲ್ರಿ? ಅಲ್ಲ, ಈ ಬಟ್ಟೆಗಳನ್ನೆಲ್ಲ ಯಾವಾಗ ತಗೊಂಡಿದ್ರಿ? ಎಂದು ಹಾಕೊಂಡಿದ್ ನಾನು ನೋಡ್ಲೇ ಇಲ್ಲ. ತಾಂಡು ಇಟ್ಕೊಂಡಿದ್ವಿ, ಯಾವ್ದಾದ್ರು ಪಾರ್ಟಿ ಗೇಟಿ ದೊಡ್ಡ ದೊಡ್ಡ ಫಂಕ್ಷನ್ ಹೋದ್ರೆ ಇಂಥವ್ ಹಾಕೊಂಡು ಹೋಗ್ಬೇಕಾಗುತ್ತೆ ಅಂತ ನಾನು ಲಸ್ಮಕ್ಕನು ಜಯಮ್ಮನು ಎಲ್ಲ ತಾಂಡಿದ್ವಿ ಒಂದ್ಸಲನ. ಗುಣಜಿ, ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು? ಹೆಂಗ್ ಕಾಣಿಸ್ತೀಯ ಅಂತಂದ್ರೆ ಸರ್ಕಸ್ ಆಡೋರ್ ಕಣ್ಣಂಗ್ ಕಾಣಿಸ್ತಾ ಇದ್ದೀರಾ ಇಬ್ರುನು. ನನಗಂತೂ ಒಂದೀಟು ಇಡಿಸ್ಲಿಲ್ಲಮ್ಮ. ಅವ್ಯಾತ್ರ ಬಟ್ಟೆನೋ ಏನ್ ಕಚ್ಚ. ನಿನಗೆ ಬರೀ ಯಾವಾಗ್ಲೂ ಸೀರೆ ಉಡ್ಕೊಂಡೇ ಇರ್ಬೇಕಲ್ವಿ?
ಸುಮ್ನಿರತ್ಲಾಗಿ ನಾವೇನೇನು ದಿನಾನ ಇಂಥ ಡ್ರೆಸ್ ಹಾಕ್ಯಮಲ್ಲ ಅಪ್ರೂಪಕ್ಕಿಂತ ಪಾರ್ಟಿ ಗೀಟಿಗೆ ಹೋಗ್ಬೇಕಾರೆ ಇಂಥವ್ ಹಾಕ್ಯಂಡು ಹೋಗ್ಬೇಕು ನೀನು ಯಾವ್ದಾನ ಒಂದು ಹೊಸ ಡ್ರೆಸ್ ಚೂಡಿದಾರ್ ಪಾಡಿದಾರ್ ಹಾಕ್ಯಂಬರೋದ್ ಬಿಟ್ಟು ಅದೇ ಸೀರೆಗೆ ಬಂದಿದ್ಯಮ್ಮ ಬಾನುನು ಹಂಗೆ ಬಂದೇವಳು ನಾವು ನೋಡು ನಾನು ಭಾಗ್ಯಮ್ಮ ಜಯಮ್ಮ ಹೆಂಗ್ ರೆಡಿ ಆಗಿದ್ದೀವಿ ನಾನು ಏಳು ಕಳ್ಸಿದ್ದೆ ಹಂಗು ಗುಂಡಜ್ಜಿಗೆ ಯಾವ್ದಾನ ಒಂದು ಚೂಡಿದಾರ ಪಾಡಿದಾರ ಹಾಕ್ಯಂಬ ಬರಕ್ಕೇಳೆ ಬಾನು ನೀನು ಒಂದು ಹೊಸ ಡ್ರೆಸ್ ಹಾಕ್ಯಂಬ ಅಂತಾನೆ ಆದ್ರೆ ಇವೆರಡು ಹಂಗೆ ಬಂದೇವು ಹಳೇ ಕಾಲದವ್ ಥರ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಬಾನು ಹಾಕ್ಯಂಬತ್ತಿದ್ಲಂತೆ ಅವಳ ಗಂಡ ಬೈದನು ಅಂತ ಹೇಳಿ ಅವಳು ಹಂಗೆ ಬಂದೇಳು ಬಿಡು ಆಮೇಲೆ ಅವಳು ಏನೋ ಡ್ರೆಸ್ ಬಸ್ ಹಾಕೊಂಡಿದ್ರೆ ಅವಳ ಗಂಡ ಆಮೇಲೆ ಪಾರ್ಟಿಗೆ ಕಳಿಸ್ತಿರ್ಲಿಲ್ಲ ಕಳಿಸಿರೋದೇ ಹೆಚ್ಚು ಸ್ಮಕ ಒಂದ್ ಸೆಲ್ಫಿ ತಕ್ಕಳೆ ನಮ್ಮ 3 ಜನದೂನು ಸರಿ ಆಯ್ತು ಇರು ಆದ್ವಮ್ಮ ಬರೀ ಗುಂಡಕಯ್ಯ ನೀವೊಂದ್ ಸ್ವಲ್ಪ ನಿಂತ್ಕ ಬರ್ರಿ ನೀವಿಬ್ರು ಯಾಕೆ ಅಲ್ಲಿ ಸಪರೇಟ್ ಆಗಿ ನಿಂತಿದ್ರ ಬಾರೆ ಬನ್ನಿಟ್ಲ ನಿಂತ್ಕ ಬರ್ರಿ ಸೆಲ್ಫಿ ತಕ್ಕಮ್ಮನ ಒಂದೇಡ ಏನು ಬೇಡಕ್ಕಂತ ನಮ್ದೇನ್ ಫೋಟೋ ತೆಗಿಬೇಡ ನೀವು 3 ತಕೊಂಡಿದ್ರಲ್ಲ ಸಾಕು ನಡೀರಿ ಹೋಗನ್ ಇವಾಗ ಯಾತ್ರೆಗೆ ಹೋಗೋದು ಗೌರ್ಮೆಂಟ್ ಬಸ್ನಾಗ ಯಾತ್ರೆಗೆ ಅಯ್ಯೋ ಸುಮ್ಮನೆ ಬಾರ್ ಗುಂಡಕಯ್ಯ ನಿಂತ್ಕ ಬಾ ನೀನೊಂಚೂನು ಎಲ್ಲ ಹಾಕೋ ಒಂದೊಂದು ಹೇಳ್ತಿ ಬಾರೆ ಬಾನು ನೀನು ಸುಮ್ಮನೆ ನಿಂತಿದ್ಯಲ್ಲ ಆ ಕಡೆಗೆ ನಿಂತ್ಕ ಬರ್ರಿ ಹೊಸರು ಸೆಲ್ಫಿ ತಕೊಂಡು ಸ್ಟೇಟಸ್ ಹಾಕಣ ವಾಟ್ಸಪ್ ಫೇಸ್ಬುಕ್ನಾಗು ಇನ್ಸ್ಟಾಗ್ರಾಮ್ನಾಗು ಎಲ್ಲದ್ರಾಗೂ ಬರಿ ನಿಂತ್ಕ ಬರ್ರಿ ಜಲ್ದು ಬಾರ್ ಗುಂಡಕ ಜಲ್ದು ಟೈಮ್ ಆಗುತ್ತೆ ಬೇಗ ತೆಗಿರಿ ಲಕ್ಷ್ಮೀ ಹಠ ನಂದು ಮತ್ತೆ ಗುಂಡನ ಹಠ ಹಿಂದೆಗಡೆ ನಿಂತಿದೀವಿ ನಂದು ಫೇಸ್ ಚೆನ್ನಾಗಿ ಬರಂಗೆ ತೆಗಿರಿ ಸಾಕ್ ಬಿಡ್ರಿ ಲಕ್ಷ್ಮಕ್ಕ ಅಯ್ಯೋ ಯೋಸ್ ತಕೊಂಡ್ರು ಅದೇನೆ ನಡೀರಿ ಜಲ್ದು ಹೋಗೋಣ ಇವಾಗ ಯಾತ್ರೆಗೆ ಹೋಗೋದು ಜಯಮ್ಮ ಗೌರ್ಮೆಂಟ್ ಬಸ್ನಾಗ ಏನ್ ಪ್ರೈವೇಟ್ ಬಸ್ನಾಗ ಹೋಗೋದು ಗುಂಡಕಯ್ಯ ಗೌರ್ಮೆಂಟ್ ಬಸ್ಸು ಅಲ್ಲ ಪ್ರೈವೇಟ್ ಬಸ್ಸು ಅಲ್ಲ ಕಾರ್ನಾಗ ಹೋಗೋದು ನಾವು ಹೆಂಗಾತ್ಲಗೆ 5 ಲಕ್ಷ ರೂಪಾಯಿ ಕೈ ತಪ್ಪಿ ದುಡ್ಡು ಆಮೇಲೆ ಒಂದ್ 20 ಲಕ್ಷ 25 ಲಕ್ಷ ಬೆಲೆ ಬಾಳ ಅಂತ ಅಡಕೆ ತೋಟ ಎಲ್ಲಾನ ವಾಪಸ್ ಬಂತಲ್ಲ ಅದಕ್ಕೆ ಇವತ್ತು ಒಂದ್ ದಿವಸ ಇವರೆಲ್ಲರೂ ಸೇರ್ಕೊಂಡು ನನ್ಗೆಲ್ಲ ಸಿಗಂಗ್ ಮಾಡ್ಯಾವ್ರೆ ಅದಕ್ಕೆ ಇವತ್ತು ನಾನೇನೆ ಕಾರ್ನ ಕರ್ಕೊಂಡು ಹೋಗಿ ನಿಮ್ಗೆಲ್ಲರಿಗೂ ಏನೇನ್ ಬೇಕು ಅದನ್ನೆಲ್ಲ ಕೊಡಿಸ್ತೀನಿ ಯಾವ್ದೋ ರೆಸ್ಟೋರೆಂಟ್ ಹೋಟ್ಲಿಗೋ ಕರ್ಕೊಂಡು ಹೋಗಿ ಹೌದೇನೆ ಜಯಮ್ಮ ಕಾರ್ನ ಕರ್ಕೊಂಡು ಹೋಗ್ತಾ ಇದ್ಯಾ ನನಗೆ ಹೇಳಲೇ ಇಲ್ಲ ಈ ವಿಷಯನ ಕಣೆ ಭಾಗ್ಯಮ್ಮ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಿನ್ನೆ ನಿಮ್ಗೆ ಹೇಳಲಿಲ್ಲ ಏನ್ರ ಕರ್ಕೊಂಡು ಹೋಗ್ತೀನಿ ಅಂತಾನೆ ಈಗ ಬರುತ್ತೆ ಕಾರು ಆ ಕಾರ್ನಾಗೆ ಹೋಗೋಣ ಎಲ್ರು ಕಾರ್ಗಿರಿ ಯಾಕೆ ಬೇಕಾಗಿತ್ತು ಜಯಮ್ಮ ಗೌರ್ಮೆಂಟ್ ಬಸ್ನಾಗ ಹೋಗಿದ್ರೆ ಫ್ರೀಯಾಗಿ ಹೋಗ್ತಿದ್ವಮ್ಮ ಸುಮ್ನೆ ಆ ಕಾರ್ಗೆ ಒಂದು ಬಾಡಿಗೆ ಹೊತ್ತು ಸುಮ್ನೆ ದಂಡ ಈ ಗುಂಡಜ್ಜಿ ಒಂದು ಯಾಕನಾಗಲಿ ಅದ್ಯಾಕೆ ಇದ್ಯಾಕೆ ಅದ್ರಾಗ ಯಾಕೆ ಇದ್ರಾಗ ಯಾಕೆ ಬರೇ ಇಂಥದೇನೆ ಇವತ್ತಿರ್ತೀವಿ ನಾಳೆಗೆ ಸಾಯ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಕರ್ಕೊಂಡು ಹೋಗೋಳು ಜಯಮ್ಮ ಖರ್ಚು ಮಾಡೋಳು ಜಯಮ್ಮ ನೀನೇನು ಮಾತಾಡ್ಬೇಡ ಸುಮ್ನೀರು ಅಷ್ಟೇನೆ ನಮ್ ಜೊತೆಗೆ ಬತ್ತಿ ಇದೆಯಾ ಅಷ್ಟೇನೆ ಅಲ್ಲ ಸುಮ್ನೆ ಯಾಕೆ ಅದೇ ದುಡ್ನಾಗೆ ಇನ್ನ ಯಾತನ ತಾಕಬಹುದು ಅಂತ ಹೇಳಿ ನಮ್ಮ ಗುಂಡಕಯ್ಯ ಹೇಳೋದು ಸರಿಯಾಗಿ ಐತೆ ಆದ್ರೂ ಇರ್ಲಿ ಬಿಡ್ ಗುಂಡಕಯ್ಯ ಹೆಂಗೋ ಜಯಮ್ಮನ ಆಸೆ ಅವಳೆ ಕಾರ್ನ ಕರ್ಕೊಂಡು ಹೋಗ್ತೀನಿ ಅಂತಾನ ಆಸೆಗೈದಾಳೆ ಅವಳ ಆಸೆ ಯಾಕೆ ನಿರಾಸೆ ಮಾಡೋದು ಬಿಡು ಕಾರ್ನಾಗಾದ್ರೆ ಸೀದಾ ಹೋಗಿ ಕಾರ್ನಾಗೆ ಸೀದಾ ಬಂದ್ಬಿಡ್ಬೋದು ಗೌರ್ಮೆಂಟ್ ಬಸ್ನಾಗ ಹೋದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಹಿಡಿದು ಅಲ್ಲಿಂದ ಹೋಟ್ಲು ತಕ ಅಲ್ಲಿ ಆಟೋದಾಗ ಹೋಗೋದು ನಡ್ಕೊಂಡು ಹೋಗೋದು ಅಲ್ಲಿ ಹೋಗ್ಬೇಕು ಯಾಕೆ ಬಿಡು ಕಾರ್ ಬಂದೇ ಬಿಟ್ಟು ನಡೀರಿ ಬೇಗ ಹೋಗೋಣ ವಾವ್ ಜಯಮ್ಮ ಯಾರ್ದು ಇದು ಕಾರು ನಮ್ಮೂರಾಗೆ ಆ ಹುಡುಗ ಇಲ್ವೇ ಅವ್ನು ಯಾರವನು ಸಂತೋಷ ಅಂತಾನ ಕಾರ್ ಓಡಿಸ್ತಾನೆ ಅದಕ್ಕೆ ಬೆಂಗಳೂರಿಂದ ಬಂದಿದ್ದ ಪಾಪ ಬಾರಲ್ಲ ಒಂದಿಟ್ಟು ನಾವು ಟೌನ್ಗೆ ಹೋಗ್ಬೇಕು ಇವತ್ತು ಎಲ್ಲನ ಪಾರ್ಟಿ ಮಾಡ್ಬೇಕು ಅದಕ್ಕೆ ಬತ್ತಿ ಅಂತ ಹೇಳಿದ್ದೆ ಬತ್ತೀನಿ ಕಣ ಆಂಟಿ ಅಂತ ಹೇಳಿ ಬಂದೇವನಿ ನಡಿ ಅದಕ್ಕೆ ನಡೀರಿ ಆಂಟಿ ರೆಡಿ ಆದ್ರ ಬನ್ನಿ ಕುತ್ಕೊ ಬನ್ನಿ ಎಲ್ರು ಹೋಗೋಣ ಅಯ್ಯಯ್ಯೋ ಜಯಮ್ಮ ನಾನು ಎಂದು ಕಾರ್ನಾಗ ಓಡಾಡಿರ್ಲಿಲ್ಲ ಕಣಿ ಹೆಂಗೋ ನಿನ್ ದೆಸೆಯಿಂದನ ನಾನು ಕಾರ್ನಾಗೆ ಓಡಾಡಂಗ ಆಯ್ತು ನಾನೇನೋ ಓಡಾಡಿದ್ನಮ್ಮ ಯಾವಾಗ್ಲೂ ಒಂದ್ಸಲ 2 ಸಲನ ನಮ್ಮ ಅಕ್ಕನ ಮಗ ಅವನು ಕಾರ್ ತಾಂಡೇವನಿ ಒಂದ್ಸಲ ಊರಿಗೆ ಬಂದಿದ್ದ ಅವನು ಕಾರ್ನಾಗೆ ಕರ್ಕೊಂಡು ಹೋಗಿದ್ದ ಅವ್ರ ಊರಿಗೆ ನಡೀರಿ ಕುಕ್ಕಮ್ಮನ ಪಾಪ ಒಂದಿಟ್ಟು ನಿಧಾನಕ್ಕೆ ಹೋಗಪ್ಪ ಆಮೇಲೆ ನಾನು ಎದ್ದು ಕಾರ್ನಾಗ ಹೋಗ್ಕೊಂಡಿಲ್ಲ ನನಗಂತೂ ಭಯವಾದಂಗ ಆಗ್ತೈತಿ ಲಾರಿಗಳೆಲ್ಲ ನಮ್ ಯಾಕೆ ಬಂದಂಗ ಆಗುತ್ತಲ್ಲ ಕಾರ್ನಾಗ ಹೋಗ್ಕೊಂಡ್ರಿ ಅಜ್ಜಿ ನಿನ್ಗೇನು ತೊಂದರೆ ಆಗಲ್ಲ ಇನ್ನೇನು ಬೀಳ್ಸೋದಿಲ್ಲ ಕರೆಕ್ಟಾಗಿ ಕರ್ಕೊಂಡೋಗಿ ಕರೆಕ್ಟಾಗಿ ಕರ್ಕೊಂಬಂದು ನಿಮ್ಮ ಅಂತಕ್ಕೆ ಬೀಳಿಸ್ತೀನಿ ನೀನೇನು ಭಯ ಪಡಕ್ ಹೋಗ್ಬೇಡಬ್ಬಾ ಜೈಂದ ಹಾಕೊಂಡು ದೆಸೆಯಿಂದ ಎಲ್ಲರೂ ಕಾರಲ್ಲಿ ಹೋಗೋ ತರ ಆಯ್ತು ಕಣೆ ಬಾನು ನಾನು ಎಂದೂ ಕಾರ್ನಾಗ ಹೋಗಿರ್ಲಿಲ್ಲ ಕಾರ್ನಾಗೆ ಹೋಗ್ಬೇಕು ಅನ್ಕೊಂತಿದ್ದೆ ಹೆಂಗೋ ಈ ಜಯಮ್ಮನಿಂದ ನಾನು ಒಂದ್ಸಲ ಕಾರ್ ಹತ್ತಂಗ ಆತು ನೋಡಿದ್ರಲ್ಲ ಸ್ನೇಹಿತರೆ ನಮ್ ಜಯಮ್ಮಗೆ ನಾವೆಲ್ಲರೂ ಸೇರಿ ಅವಳು ಕಳ್ಕೊಂಡಿದ್ದಂತ ಅಡಿಕೆ ತೋಟ ಮತ್ತೆ 5 ಲಕ್ಷ ರೂಪಾಯಿ ದುಡ್ಡು ಸಿಗಂಗ್ ಮಾಡಿದಕ್ಕೆ ಅವಳು ಇವತ್ತು ನಮ್ಮನ್ನ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅದು ಕಾರ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ ಡ್ರೆಸ್ ಎಲ್ಲ ಹೆಂಗಿದೆ ಯಾವ ಡ್ರೆಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.